ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವುಗಳನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇವತ್ತು ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ಎಸ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಇಂತಹ ಮಹತ್ವದ ಸಾರ್ವಜನಿಕ ಆರೋಗ್ಯ ವಿಷಯದ ಬಗ್ಗೆ ಮಾತನಾಡಲು ಅವಕಾಶ ನೀಡಿರುವ ಆಕಾಶವಾಣಿ ಮತ್ತು ಶ್ರೋತೃ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಈಗ ಪ್ರಾಣಿಜನ್ಯ ರೋಗಗಳು ಅಂದರೆ ಏನು? ಮೇಡಮ್, ಪ್ರಾಣಿಜನ್ಯ ರೋಗಗಳು ಅಂದರೆ ಇದನ್ನು ಝೂನೋಟಿಕ್ ಡಿಸೀಸಸ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಇದು ಮುಖ್ಯವಾಗಿ ಏನಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ, ಮನುಷ್ಯರಿಂದ ಪ್ರಾಣಿಗಳಿಗೆ ನೈಸರ್ಗಿಕವಾಗಿ ಹರಡುವ ಸೋಂಕು ರೋಗಗಳಾಗಿರುತ್ತವೆ. ಈ ರೋಗಗಳು ವೈರಸ್ ಇಂದ ಆಗಿರ್ಬೋದು, ಬ್ಯಾಕ್ಟೀರಿಯಾ ಇಂದ ಆಗಿರ್ಬೋದು, ಶಿಲೀಂಧ್ರಗಳಿಂದ ಆಗಿರ್ಬೋದು ಅಥವಾ ಪರಾವಲಂಬಿಗಳಿಂದ ಆದ್ರೂ ಹರಡಬಹುದಂತ ರೋಗಗಳಾಗಿರ್ತವೆ. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯರಲ್ಲಿ ಕಂಡುಬರುವ ಸುಮಾರು 60% ಸೋಂಕು ರೋಗಗಳು ಪ್ರಾಣಿಜನ್ಯ ಮೂಲದ ಆಗಿರ್ತವೆ. ಈಗ ಹೊಸದಾಗಿ ಕಾಣಿಸಿಕೊಂಡಿರುವ ಸೋಂಕುಗಳಲ್ಲಿ ಸುಮಾರು 75% ಪ್ರತಿಷ್ಠಿತ ರೋಗಗಳು ಪ್ರಾಣಿಗಳಿಂದ ಸಂಬಂಧಪಟ್ಟ ಹೊಂದಿರುತ್ತವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ನೋಡಿರುವಂತ COVID-19 ಅಂತ ನಾವೇನು ನೋಡಿದ್ವಿ 3 ವರ್ಷ. ಸೊ ಅದರಿಂದ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ನೋವನ್ನು ಪಟ್ಟಿದ್ದೀವಿ. ಅದು ಬಂದಿರೋದು ಬ್ಯಾಟ್ಸ್ ಅಂತ, ಅದರಿಂದ ಬಂದಿರೋ ರೋಗವಾಗಿದೆ, ಪ್ರಾಣಿಜನ್ಯ ರೋಗವಾಗಿದೆ ಅಲ್ಲ. ಈಗ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು? ಹೌದು, ಪ್ರಾಣಿಜನ್ಯ ರೋಗಗಳ ಮಹತ್ವ ತುಂಬಾ ದೊಡ್ಡದಾಗಿದೆ. ಇದು ಏನಂದರೆ ಪ್ರಾಣಿಜನ್ಯ ರೋಗಗಳು ಕೇವಲ ಆರೋಗ್ಯ ಸಮಸ್ಯೆ ಅಲ್ಲ, ಇವು ಮಾನವರ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಕೃಷಿ, ಪಶುಸಂಗೋಪನೆ, ಪರಿಸರ ಮತ್ತು ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವಂತಹ ಇದು ಒಂದು ರೋಗವಾಗಿದೆ. COVID-19 ಸಾಂಕ್ರಾಮಿಕ ಒಂದು ಸೋಂಕು ರೋಗವು ಜಾಗತಿಕ ಮಟ್ಟದಲ್ಲಿ, ನಾವು ವಿಶ್ವ ಮಟ್ಟದಲ್ಲಿ ನೋಡಿದ್ವಿ ಹೇಗೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಗಿರುತ್ತೆ. ಈಗ ಸಾಕು ಪ್ರಾಣಿಗಳಿಂದಾಗಿ ರೋಗಗಳು ಹರಡುವಂತಹ ಸಾಧ್ಯತೆಗಳು ಇವೆ. ಅದ್ರ ಜೊತೆಗೆ ಕಾಡು ಪ್ರಾಣಿಗಳ ಬಗ್ಗೆ, ಅವುಗಳಿಂದಲೂ ರೋಗಗಳು ಹರಡುವಂಥ ಸಾಧ್ಯತೆಗಳಿರ್ತಾವಲ್ಲ, ಅದು ಯಾವ ರೀತಿ? ಮೇಡಮ್, ಈಗ ಕಾಡು ಪ್ರಾಣಿಗಳು ಅಂದರೆ ಅವು ಪ್ರಾಣಿಗಳೇ ಆಗಿರುತ್ತವೆ. ಸೊ ಅನೇಕ ವೈರಸ್ಗಳಾಗಿರಲಿ, ಬ್ಯಾಕ್ಟೀರಿಯಾ ಆಗಲಿ ಮತ್ತು ಇತರ ರೋಗ ಕಾಡು ಪ್ರಾಣಿಗಳಲ್ಲಿ ಸಹಜವಾಗಿ ಕಂಡುಬರುತ್ತದೆ. ಅರಣ್ಯ ನಾಶ, ಮಾನವ ವನ್ಯಜೀವಿ ಸಂಘರ್ಷವಾಗಿರ್ಬೋದು, ನಗರೀಕರಣ ಮತ್ತು ಹವಾಮಾನ ಬದಲಾವಣೆಯಿಂದ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಪರ್ಕ ಹೆಚ್ಚುತ್ತಿರುವ ಸಮಯದಲ್ಲಿ ಈ ಕಾಡು ಪ್ರಾಣಿಗಳಿಂದ ಬರುವ ಝೂನೋಟಿಕ್ ಡಿಸೀಸಸ್ ಅಂದರೆ ನಾವೇನಂತೀವಿ ಪ್ರಾಣಿಜನ್ಯ ಡಿಸೀಸಸ್ ರೋಗಗಳು ಬರುವುದು ತುಂಬಾ ಹೆಚ್ಚಾಗ್ತಿದೆ ಈ ದಿವಸಗಳಲ್ಲಿ. ಈಗ ಈ ಪ್ರಾಣಿಜನ್ಯ ರೋಗಗಳನ್ನು ಯಾವ ರೀತಿ ವರ್ಗೀಕರಿಸಲಾಗಿದೆ? ಪ್ರಾಣಿಜನ್ಯ ರೋಗಗಳು ಮುಖ್ಯವಾಗಿ 4 ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಅದರಲ್ಲಿ ಮೊದಲನೆಯದು ರೋಗಕರದ ಆಧಾರದ ಮೇಲೆ, ಅಂದರೆ ಯಾವ ಈಟಾಲಜಿ, ಎಲ್ಲಿಂದ ಯಾವುದರಿಂದ. ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ ವೈರಲ್ ರೋಗಗಳು, ಅದರಲ್ಲಿ ರೇಬೀಸ್ ಅಂದರೆ ಒಂದು ಹುಚ್ಚುನಾಯಿ ರೋಗ ಅಂತ ಕರಿತೀವಿ. ಇದು ಬರೀ ನಮ್ಮ ಸಾಕು ಪ್ರಾಣಿ ನಾಯಿಗಳಲ್ಲಿ ಮಾತ್ರ ಅಲ್ಲ, ನಾವು ಅದನ್ನ ನರಿಗಳಲ್ಲಿ, ತೋಳಗಳಲ್ಲಿ ನೋಡ್ತೀವಿ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅರಣ್ಯ ರೋಗ ಅಂತ ಹೇಳ್ತೀವಿ. ಇದು ಒಂದು ವೈರಾಣುವಿಂದ ಕಾಣಿಸುವ ರೋಗ. ಇದು ಶಿವಮೊಗ್ಗದಲ್ಲಿ ನೋಡಬಹುದಾದ ಒಂದು ರೋಗ ಆಗಿರುತ್ತದೆ. ನೀಫಾ ವೈರಸ್ ರೋಗಾಣು ಬಂದ್ಬಿಟ್ಟು ನಮ್ಮ ಮಂಗಳೂರು, ಈ ಕೇರಳ ಬಾರ್ಡರ್ ಅಲ್ಲಿ ನೋಡಬಹುದಾದಂಥದ್ದು. COVID-19 ಉದಾಹರಣೆಗೆ ಅದು ವಿಶ್ವದಲ್ಲೇ ಕಾಣಿಸಿಕೊಂಡ ರೋಗ ಆಗಿರುತ್ತದೆ. ಎಬೋಲಾ, ಈ ಆಫ್ರಿಕನ್ ಪಾಶ್ಚಿಮಾತ್ಯ ಇದರಲ್ಲಿ ಏನಿದೆ ಅಲ್ಲಿ ಎಬೋಲಾ ಕಾಣಿಸ್ಕೊಳ್ಳೋದೆ. ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಮತ್ತೊಂದು ರೋಗವಿದೆ. ನೆಕ್ಸ್ಟ್ ಬರೋದಾದ್ರೆ ನಾವು ಬ್ಯಾಕ್ಟೀರಿಯಲ್ ರೋಗಗಳು ಇರುತ್ತೆ. ಅದರಲ್ಲಿ ಆಂಥ್ರಾಕ್ಸ್, ಬ್ರುಸೆಲೋಸಿಸ್, ಲೆಪ್ಟೋಸ್ಪೈರಸ್ ಅಂಡ್ ಪ್ಲೇಗ್. ಇದರಲ್ಲಿ ಆಂಥ್ರಾಕ್ಸ್ ಮತ್ತೆ ಬ್ರುಸೆಲೋಸಿಸ್ ಬಂದ್ಬಿಟ್ಟು ಕಾಡು ಎಮ್ಮೆ, ಕಾಡು ಕೋಣಗಳಲ್ಲಿ ಬರುವಂಥ ರೋಗವಾಗಿರುತ್ತದೆ. ಲೆಪ್ಟೋಸ್ಪೈರೋಸಿಸ್ ಬಂದ್ಬಿಟ್ಟು ಕಾಡು ನರಿಗಳಲ್ಲಿ ಬರುವಂಥ ರೋಗವಾಗಿರುತ್ತದೆ. ಪ್ಲೇಗ್ ನಾವು ನೋಡಿರುವಂಥ ದೊಡ್ಡ ರೋಗ ಅಂದರೆ ಪ್ಲೇಗ್, ಇಲಿಗಳಿಂದ ಬರುತ್ತದೆ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಮೇಡಮ್,
ಮೇಲೆ ಹೆಂಚಿನ ಮೇಲಿಂದ ಇಲಿ ಬಿತ್ತು ಸತ್ತೋಯ್ತು ಅಂತ ಅಂದ್ರೆ ಅವಾಗ ಎಲ್ಲ ಆ ಊರಿನಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ ಅಂತ ನೀವು ಕೇಳಿರ್ಬೋದು. ಎಷ್ಟೊಂದು ಜನ ಸತ್ತೋಗಿದ್ರು. ಸೊ ಇದು ಪ್ಲೇಗ್ ಇಂದ ಸತ್ತೋಗಿರೋ ಅಂತ ಇದು. ನೆಕ್ಸ್ಟ್ ಇನ್ನು ಬಂದ್ರೆ ಪರಾವಲಂಬಿ ರೋಗಗಳು ಅಂತ ಹೇಳ್ಬೋದು. ಅದು ಟಾಕ್ಸೋಪ್ಲಾಸ್ಮೋಸಿಸ್ ಆಗಿರ್ಬೋದು, ಲೀಶ್ಮೆನಿಯಸಿಸ್ ಆಗಿರ್ಬೋದು, ಹೈಡೆಟಿಡಿಯೋಸಿಸ್ ಅಂತ ಇನ್ನೊಂದಿದೆ. ಈ ಟಾಕ್ಸೋಪ್ಲಾಸ್ಮೋಸಿಸ್ ಬರೋದು ಕಾಡು ಬೆಕ್ಕಿನಿಂದ ಬರುವಂತ ಇದು. ಅದರಲ್ಲಿ ಮೇಯ್ನ್ ಆಗಿ ಮನುಷ್ಯರಲ್ಲಿ ಬಂತು ಅಂದ್ರೆ ಅಬಾರ್ಷನ್ಸ್ ಆಗುತ್ತೆ, ತಲೆನೋವು, ಜ್ವರ ಈ ತರ ಎಲ್ಲ ಬರುತ್ತದೆ ಮೇಡಮ್. ನೆಕ್ಸ್ಟ್ ಬರೋದು ಶಿಲೀಂಧ್ರಜನ್ಯ ರೋಗಗಳು ಅಂತ. ಇದು ಏನಂದ್ರೆ ಮೇನ್ಲಿ ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಬೆಕ್ಕುಗಳಿಂದ ಬರುತ್ತದೆ, ಮತ್ತೆ ಹಸುಗಳಿಂದ ಬರುತ್ತದೆ, ಡರ್ಮಟೋಫೈಟೋಸಿಸ್ ಅಂತ. ಈ ತರ ಬಂದಾಗ ನಮಗೆ ಅವೆಲ್ಲ ಬರೋದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತದೆ. ಇನ್ನೊಂದು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂತ ಹೋದ್ರೆ ಹರಡುವ ವಿಧಾನದ ಆಧಾರದ ಮೇಲೆ ಮೇಡಮ್ ನೇರ ಪ್ರಾಣಿಜನ್ಯ ರೋಗಗಳು. ಇದರಲ್ಲಿ ರೇಬೀಸ್ ಮತ್ತೆ ಆಂಥ್ರಾಕ್ಸ್ ಅಂತ ಬರುತ್ತೆ. ಇವು ಹೇಗೆ ಅಂದ್ರೆ ಡೈರೆಕ್ಟ್, ಈಗ ನಾಯಿ ಕಚ್ಚಿತು, ಕಾಡು ನಾಯಿ, ನರಿ ಇವು ಕಚ್ಚಿದ್ರೆ ಡೈರೆಕ್ಟ್ ಬಂದ್ಬಿಡತ್ತೆ ರೋಗ. ಸೈಕ್ಲೋಝೂನೋಸಿಸ್ ಅಂತ ನೆಕ್ಸ್ಟ್ ಇದೆ. ಹಲವಾರು ಪ್ರಾಣಿಗಳ ಸಹಾಯದಿಂದ ಹರಡುವ ರೋಗಗಳು. ಇಲ್ಲೇನಾಗುತ್ತೆ ಅಂದರೆ ಒಂದರಿಂದ ಇನ್ನೊಂದು, ನಾಯಿಯಿಂದ ಬೆಕ್ಕಿಗೆ, ಬೆಕ್ಕಿಂದ ಮನುಷ್ಯರಿಗೆ ಆ ಥರ ಬರುವಂಥ ರೋಗಗಳು. ಫಾರ್ ಎಕ್ಸಾಂಪಲ್ ಹೈಡಾಟಿಡಿಯೋಸಿಸ್, ಟೇನಿಯಾಸಿಸ್ ಅಂತ ಬರುತ್ತದೆ. ಇನ್ನೊಂದು ಮೆಟಾಝೂನೋಸಿಸ್. ಇದು ಏನಂತಂದರೆ ಸೊಳ್ಳೆ, ಇಟ್ಟಿಕ್ ಅಥವಾ ಕೀಟಗಳು ಮೂಲಕ ಹರಡುವ ರೋಗಗಳು. ಈಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಏನು ಶಿವಮೊಗ್ಗದಲ್ಲಿ ನೋಡ್ತೀವಿ, ಅದು ಈ KFD ಅಂತ ಹೇಳ್ತೀವಿ ನಾವು. ಅದು ಬರೋದು ಟಿಕ್ಸ್ ಕಚ್ಚಿದಾಗ. ಟಿಕ್ ಅಂದ್ರೆ ನಾವು ಕನ್ನಡದಲ್ಲಿ ಉಣ್ಣೆ ಅಂತ ಹೇಳ್ತೀವಿ. ಸೊ ಅದು ಕಚ್ಚಿದಾಗ 1958 ಅನ್ಸುತ್ತೆ, ಅವಾಗ ಎಲ್ಲ ಮಂಗಗಳು ಸತ್ತೋಗ್ಬಿಟ್ಟಿದ್ವು ಅಲ್ಲಿ. ಅವಾಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಗೊತ್ತಾಯ್ತು ಮೇಡಮ್. ಇನ್ನು ಲೀಶ್ಮೆನಿಯಾಸಿಸ್ ಅಂತ ಇದೆ, ಅದಾದ್ಮೇಲೆ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಇದೆ. ಈ ತರ ಇದಾವೆ. ಮತ್ತೆ ಸೈಕ್ಲೋಝೂನೋಸಿಸ್, ಇದರಲ್ಲಿ ಹಿಸ್ಟೋಪ್ಲಾಸ್ಮೋಸಿಸ್ ಅಂತ ಒಂದಿದೆ, ಲೆಪ್ಟೋಸ್ಪೈರೋಸಿಸ್ ಅಂತ ಇದೆ. ಸೊ ಇದು ಹೇಗೆ ಅಂತ ಅಂದ್ರೆ, ಈಗ ನೀರು ಚೆನ್ನಾಗಿಲ್ದಿರೋ ನೀರು, ಕೊಳ್ತಿರೋ ನೀರು, ಅಲ್ಲಿ ಬಂದು ನೀರು ಕುಡಿದು ಉಚ್ಚ ಮಲಮೂತ್ರ ಆಗಿದ್ದು ನಾವು ಅದನ್ನ ಯೂಸ್ ಮಾಡಿದಾಗ ಆ ನೀರನ್ನ, ಅಥವಾ ಅದಕ್ಕೆ ಕಾಂಟ್ಯಾಕ್ಟ್ ಬಂದಾಗ ಈ ಬರುವಂತ ಡಿಸೀಸ್ ಆಗುತ್ತದೆ. ಇನ್ನೂ ಒಂದು ಕ್ಲಾಸಿಫಿಕೇಶನ್ ಇದೆ. ಆ ಕ್ಲಾಸಿಫಿಕೇಶನ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಮೀಸಲು ಅತಿಥೇಯರದ ಆಧಾರದ ಮೇಲೆ, ಅಂದ್ರೆ ಆಂಥ್ರೋಪೋಝೂನೋಸಿಸ್ ಅಂತ ಹೇಳ್ತೀವಿ ಫಸ್ಟ್ ಕ್ಲಾಸಿಫಿಕೇಶನ್. ಅದರಲ್ಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಅಂದರೆ ರೇಬೀಸ್ ಆಗಿರ್ಬೋದು, ಆಂಥ್ರಾಕ್ಸ್ ಆಗಿರ್ಬೋದು, KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ. ಆಂಥ್ರೋಪೋಝೂನೋಸಿಸ್ ಅಂದ್ರೆ ಮನುಷ್ಯರಿಂದ ಪ್ರಾಣಿಗಳಿಗೆ ಹರಡುವ ರೋಗಗಳಾಗಿರುತ್ತದೆ. ಅದು ಕ್ಷಯ ರೋಗ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಹೋದ್ರೆ. ಅದು ಮನುಷ್ಯರಿಂದ ಪ್ರಾಣಿಗಳಿಗೂ ಹೋಗುತ್ತೆ ಮೇಡಮ್. ಆಂಫಿಝೂನೋಸಿಸ್, ಎರಡು ದಿಕ್ಕಿನಲ್ಲೂ ಹರಡುವ ರೋಗಗಳಿದು. ಹೇಗೆ ಅಂತ ಅಂದ್ರೆ, ಈಗ ಮನುಷ್ಯರಿಂದ ಪ್ರಾಣಿಗಳಿಗೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹೋಗ್ಬೋದು. ಇದರಲ್ಲಿ ಸಾಲ್ಮೊನೆಸೋಸಿಸ್ ಅಂತ ಬರುತ್ತೆ ಮೇಡಮ್. ಆದ್ದರಿಂದ ಇದು ಒಂದು ಆಗುತ್ತೆ ಮೇಡಮ್. ಸರ್, ನೀವು ಆವಾಗ KFD ಅಂತ ಹೇಳಿದ್ರಿ, ಏನಿದು, ಯಾವ ರೀತಿಯ ರೋಗ? KFD ಎಂದರೆ ಇನ್ನೊಂದು ಹೆಸರು ಮಂಕಿ ಫೀವರ್ ಅಂತ. ಈ KFD ಅಂದ್ರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಕ್ಯಾಸನೂರು ಫಾರೆಸ್ಟ್ ಅಂತ ಶಿವಮೊಗ್ಗದಲ್ಲಿದೆ ಮೇಡಮ್. 1957ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕ್ಯಾಸನೂರು ಅನ್ನುವ ಅರಣ್ಯ ಇದೆ ಮೇಡಮ್. ಅಲ್ಲಿ ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ರೋಗ ಕಂಡು ಬಂತು ಮೇಡಮ್. ಮಂಗಗಳಲ್ಲಿ ಜ್ವರ ಬಂದು ಸತ್ತೋಗುತ್ತವೆ ಮೇಡಮ್. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಅವಾಗ ಗೊತ್ತಾಗಿದ್ದು ನಮಗೆ, ಇದು ಒಂದು ವೈರಾಣು ರೋಗ. ಇದರ ಹೇಗೆ ಅಂತ ಅಂದರೆ, ಒಂದು ಟಿಕ್ಗೆ, ಸೋಂಕಿತ ಟಿಕ್ ಅಥವಾ ಉಣ್ಣೆ ಬಂದು ಕಚ್ಚಿದಾಗ ಮನುಷ್ಯರಿಗೆ ಅಥವಾ ಮಂಗಗಳಿಗೆ ಜ್ವರ ಬಂದು ಸತ್ತೋಗ ಅಂತ ಇದು ಮೇಡಮ್. ಇದು ಅಂದರೆ ಇದು ರೋಗ ಲಕ್ಷಣಗಳೆಲ್ಲ ಯಾವ ರೀತಿ ಗೊತ್ತಾಗುವಂಥದ್ದು? ಇದರಲ್ಲಿ ತೀವ್ರ ಜ್ವರ ಇರುತ್ತೆ, ತಲೆನೋವು ಬರುತ್ತದೆ, ವಾಂತಿ, ಬೇದಿ, ಆಯಾಸ ಮತ್ತು ಕೆಲವೊಮ್ಮೆ ರಕ್ತಸ್ರಾವ ಕೂಡ ಬರುತ್ತೆ ಮೇಡಮ್. ಈಗ ಇದನ್ನು ಯಾವ ರೀತಿ ತಡೆಗಟ್ಟುವಂಥದ್ದು? ಅಂದರೆ ಲಸಿಕೆಗಳೇನಾದರೂ ಇದೆಯಾ? ಇದಕ್ಕೆ ಲಸಿಕೆ ಉಂಟು ಮೇಡಮ್, ಬಟ್ ಇವಾಗ ಮಾಡ್ತಿಲ್ಲ. ಆ ಶಿವಮೊಗ್ಗ ಬೆಲ್ಟ್ ಅಲ್ಲಿ ಮಾಡ್ತಾರೆ ಅಷ್ಟೇ ಹೊರತು ಇಲ್ಲೆಲ್ಲೂ ಮಾಡ್ತಿಲ್ಲ. ಕರಾವಳಿ ಪ್ರದೇಶಕ್ಕೆ ಇಲ್ಲೂ ಇದೆ. ಸೊ ಆ ಬೆಲ್ಟ್ ಅಲ್ಲಿ ಮಾತ್ರ ಮಾಡ್ತಾರೆ. ಅದು ಮುಂಗಾರುಗಿಂತ ಮುಂಚೆ ಮಾಡಿಸ್ಕೋಬೇಕಾಗತ್ತೆ. 2 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ ಅದನ್ನ.
ಅದು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ಫಾರೆಸ್ಟ್ ಅರಣ್ಯ ಇಲಾಖೆ ಅರಣ್ಯದ ಸುತ್ತಮುತ್ತ ಜನಗಳು ಇರೋರೆಲ್ಲ ಪೂರ್ಣ ಬಟ್ಟೆ ಹಾಕೊಂಡು ಧರಿಸ್ಕೊಂಡು ಓಡಾಡಬೇಕಾಗುತ್ತೆ. ಟಿಕ್ ನಿವಾರಕ ಬಳಸಬೇಕು, ಮತ್ತೆ ಲಸಿಕೆ ಪಡೆಯಬೇಕು. ಸತ್ತ ಮಂಗಗಳನ್ನು ಮುಟ್ಟಬಾರದು ಮೇಡಮ್, ಅದರಿಂದನೂ ಆಗುತ್ತದೆ. ಈಗ ಆವಾಗಲೇ ಹೇಳಿದ್ರಿ ನೀವು ಕಾಡು ಪ್ರಾಣಿಗಳಲ್ಲಿ ಕೂಡ ರೇಬಿಸ್ ಕಂಡು ಬರ್ತದೆ ಅಂತ. ಈಗ ಪ್ರಾಣಿ ಕಡಿತವಾದ ತಕ್ಷಣ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು? ಹೌದು ಮೇಡಮ್, ಇದು ನೀವು ಹೇಳೋದು ಸತ್ಯ. ನರಿಗಳಲ್ಲಿ ಕಾಡು ನರಿ ಅಂತ ಹೇಳ್ತೀವಲ್ಲ, ತೋಳಗಳು, ಕಾಡು ನಾಯಿಗಳು, ಮುಂಗುಸಿ ಮತ್ತು ಕಾಡು ಬೆಕ್ಕುಗಳಲ್ಲಿ ರೇಬಿಸ್ ಅನ್ನು ಕಾಣಬಹುದು ನಾವು. ರೇಬಿಸ್ ಬಂದ ತಕ್ಷಣ ನಾವು ಈಗ ಎಲ್ಲ ಕಚ್ಚಿರೋ ನಾಯಿ ಕಚ್ಚಿರೋದು ಅಥವಾ ಕಾಡು ಬೆಕ್ಕು ಕಚ್ಚಿರೋ ಕಡಿತವೆಲ್ಲ ರೇಬಿಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಅಂತಂದರೆ ಆ ಕಾಡು ಬೆಕ್ಕು ಕಚ್ಚಿರೋ, ನಿಮಗೆ ಬಂದು ಕಚ್ಚಿರೋ ಕಾಡು ಬೆಕ್ಕಿಗೆ ಫಸ್ಟು ರೇಬಿಸ್ ಅನ್ನೋ ಇದು ಬರಬೇಕು. ಅದು ಹುಚ್ಚ ಬೆಕ್ಕಾಗಬೇಕು. ಅದು ಅದಕ್ಕೆ ಹುಚ್ಚ ಆದ ಮೇಲೆ ನಿಮಗೆ ಬಂದು ಕಚ್ಚಿದಾಗ ನಿಮಗೆ ಅದು ಅಫೆಕ್ಟ್ ಆಗೋದು. ಸೊ ಅಕಸ್ಮಾತ್ ಏನಾದ್ರು ಕಚ್ಚಿದೆ ಅಂತಂದರೆ ನೀವು ಫಸ್ಟು ಏನು ಮಾಡಬೇಕು ಅಂದರೆ ಒಂದು 15 ನಿಮಿಷ ಸಾಬೂನಿನಿಂದ ತೊಳೆಯಬೇಕು. ಅದು ಯಾವ ಸಾಬೂನು ಅಂತಂದರೆ ಫಿನಾಲ್ ಜಾಸ್ತಿ ಇರಬೇಕು. ನೀವು ಯಾವುದೇ ಸೋಪ್ ನೋಡಿ, ಸೋಪ್ ಹಿಂದೆ ಫಿನಾಲ್ ಕಂಟೆಂಟ್ ಎಷ್ಟಿದೆ ಅಂತ ಬರುತ್ತೆ. ಅದು ಯಾವುದು ಜಾಸ್ತಿ ಇರುತ್ತೆ ಅದರಲ್ಲಿ ನೀವು ತೊಳೆಯೋದು ಒಳ್ಳೆಯದು. ಅದೊಂದು 15 ನಿಮಿಷ ತೊಳೆದ್ಬಿಟ್ಟು ತಕ್ಕ ಮಟ್ಟಿಗೆ ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ನ ಸಂಪರ್ಕಿಸಿ ಅವರು ಅದನ್ನು ನೋಡಿ, ಅದರಲ್ಲಿ ಸ್ಟೇಜಸ್ ಇದೆ, ಯಾವ ಗ್ರೇಡಿಂಗ್ ಮಾಡ್ತಾರೆ, ಎಷ್ಟು ಆಗಿದೆ ಇದು ಅಂತ, ಅದ್ರ ಪ್ರಕಾರ ಜಸ್ಟ್ ವ್ಯಾಕ್ಸಿನೇಷನ್ ಕೊಡಬೇಕಾ ಅಥವಾ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಇರುತ್ತದೆ. ಈಗ ಬ್ಲಡ್ ಬಂದು ತುಂಬಾ ಕಚ್ಚಾಡ್ಬಿಟ್ಟಿದೆ ಅಂದರೆ ಅದಕ್ಕೆ ಆ ಗಾಯದ ಸುತ್ತ ಇಮ್ಯುನೋಗ್ಲೋಬುಲಿನ್ಸ್ ಹಾಕ್ಸ್ಕೋಬೇಕಾಗುತ್ತೆ ಮೇಡಮ್. ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಬೈಟ್ ಆಗಿದೆ ಅಂತ ಅಂದರೆ ಪೋಸ್ಟ್ ರೇಬೀಸ್ ವ್ಯಾಕ್ಸಿನ್ ಅಂತ ಮಾಡ್ತಾರೆ, ಅದನ್ನ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಮೇಡಮ್. ಆವಾಗ ನೀವು ನಿಫಾ ವೈರಸ್ನ ಪ್ರಸ್ತಾಪ ಮಾಡಿದ್ರಿ. ಇದು ನಿಫಾ ವೈರಸ್ ಅಂದರೆ ಏನು? ನಿಫಾ ವೈರಸ್ ಒಂದು ಗಂಭೀರ ವೈರಲ್ ರೋಗವಾಗಿದೆ ಮೇಡಮ್. ಇದರ ನೈಸರ್ಗಿಕ ಆಶ್ರಯ ಏನು ದಾತರು ಹಣ್ಣು ತಿನ್ನುವ ಬಾವಲಿಗಳು ಮೇಡಮ್. ಎಲ್ಲಿ ಬಾವಲಿಗಳು ಜಾಸ್ತಿ ಇದ್ದಾವೆ, ಕ್ರಮೇಣ ನಾವು ನೋಡಿದ್ರೆ ಹಂಗೆ ಬಾವಲಿಗಳು ಅರಣ್ಯ ಪ್ರದೇಶದಲ್ಲಿ ಜಾಸ್ತಿ ಇರುತ್ತದೆ. ಆ ಅರಣ್ಯ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಬಾವಲಿಗಳಲ್ಲಿ ಇರುವಂಥ ನಿಫಾ ವೈರಸ್ ಅದು ಲಾಲಾರಸದಿಂದ ಇದು ಯಾವಾಗ ಇನ್ನೊಂದು ಹಣ್ಣನ್ನು ಕಚ್ಚಿ ಆ ಹಣ್ಣನ್ನು ನಮ್ಮ ಮನುಷ್ಯರು ತಿನ್ನುತ್ತಾರೋ ಆವಾಗ ಇದು ಬರುವಂಥ ರೋಗವಾಗಿದೆ ಮೇಡಮ್. ಇದು ಹೇಗೆ ಹರಡುವಂಥದ್ದು ಅಂದರೆ ನೀವು ಇವಾಗಲೇ ಹೇಳಿದ್ರಿ ಆ ಬಾವಲಿ ಮುಟ್ಟಿದಂತಹ ಹಣ್ಣನ್ನು, ಕಚ್ಚಿದಂತಹ ಹಣ್ಣನ್ನು ನಾವು ಸೇವಿಸಿದ್ರೆ. ಹೌದು, ಇನ್ನೂ ಒಂದು 2-3 ಇದಾವೆ ಮೇಡಮ್. ಬಾವಲಿಗಳು ಕಚ್ಚಿದ ಹಣ್ಣುಗಳ ಮೂಲಕ ಅಂತ ನಾನು ಮೊದಲೇ ಹೇಳಿದೆ. ಅದಾದ್ಮೇಲೆ ಕಲುಷಿತ ತಾಳೆ ರಸದ ಮೂಲಕ, ಮತ್ತೆ ಇನ್ನೊಂದು ಸೋಂಕಿತ ವ್ಯಕ್ತಿಗಳ ಸಂಪರ್ಕದಿಂದ ಮನುಷ್ಯರಿಂದ ಮನುಷ್ಯರಿಗೆ ಬರುವಂತ ಇದು. ಲಾಸ್ಟ್ ಒಂದು 3-4 ವರ್ಷದ ಹಿಂದೆ ಕೇರಳದಲ್ಲಿ ಕಾಣಿಸಿಕೊಂಡ ಇದು ನಿಫಾ ವೈರಸ್ ತುಂಬಾನೇ ಹೆಸರು ಮಾಡಿತ್ತು. ಈ ಬಾರ್ಡರ್ಸ್ ಅಲ್ಲಿ, ಮಂಗಳೂರು ಬಾರ್ಡರ್ ಅಲ್ಲಿ, ಕೇರಳ ಬಾರ್ಡರ್ ಅಲ್ಲಿ, ಅಲ್ಲೂ ಹೆಸರು ಮಾಡಿರುವಂತ ಒಂದು ರೋಗವಾಗಿದೆ ಮೇಡಮ್. ಏನಿದ್ರ ಲಕ್ಷಣಗಳು? ಇದರ ಲಕ್ಷಣಗಳು ಬೇರೆ ವೈರಲ್ ಡಿಸೀಸ್ ಥರನೇ ಇರುತ್ತೆ. ಜ್ವರ ಬರುತ್ತೆ, ತುಂಬಾನೇ ಇರುತ್ತೆ. ಒಂದು 103ವರೆಗೂ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ತಲೆನೋವು ಬರುತ್ತದೆ, ಉಸಿರಾಟದ ತೊಂದರೆ, ಮೆದುಳಿನ ಉರಿಯೂತನೂ ಬರುತ್ತದೆ. ಲಾಸ್ಟಿಗೆ ಕೋಮಾಗೂ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಸತ್ತು ಹೋಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ, ಯಾಕಂದರೆ ಇದು ಬ್ರೈನಿಗೆ ಅಫೆಕ್ಟ್ ಮಾಡುವಂಥ ಒಂದು ರೋಗವಾಗಿರುತ್ತೆ. ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಬಹುದು? ಇದರಲ್ಲಿ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಆ್ಯಂಟಿ ಇನ್ಫ್ಲಮೇಟ್ರೀಸು ಅವೆಲ್ಲ ಕೊಡ್ತಾರೆ ಮೇಡಮ್. ಸೊ ಆದಷ್ಟು ಬೇಗ ಹೋಗಿ ಡಾಕ್ಟರ್ನ ಸಂಪರ್ಕ ಮಾಡುವುದು ಒಳ್ಳೆಯದು. ಇದಕ್ಕೆ ನಾವು ಮುನ್ನೆಚ್ಚರಿಕೆ ಅಂತ ಏನೂ ಇಲ್ಲ. ಏನು ಅಂತಂದರೆ ಇವಾಗ ಬಾವಲಿಗಳು ಇರೋ ಹತ್ರ ಹೋಗೋದು, ಆ ಬಾವಲಿಗಳು ಇದಾವೆ ಅಂದರೆ ಅಲ್ಲಿ ಹಣ್ಣುಗಳು ಇರೋದು, ಕಚ್ಚಿರೋ ಹಣ್ಣುಗಳು ತಿನ್ನೋದು, ಇದೆಲ್ಲ ಒಂದು ಸ್ವಲ್ಪ ತಡೆಗಟ್ಟೋದು ಒಳ್ಳೆಯದು ಮೇಡಮ್. ಈಗ ಆ್ಯಂಥ್ರಾಕ್ಸ್ಗೆ ಬಂದರೆ ಇದರ ರೋಗ ಲಕ್ಷಣಗಳೇನು, ಯಾವ ರೀತಿ ಇದು ಕಾಣಿಸಿಕೊಳ್ಳುವಂಥದ್ದು? ಮೇಡಮ್, ಆ್ಯಂಥ್ರಾಕ್ಸ್ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗವಾಗಿದೆ. ಇದರಲ್ಲಿ ಜಿಂಕೆ, ಕಾಡೆಮ್ಮೆ ಮತ್ತು ಇತರ ಕಾಡು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕಂಡುಬರುವಂಥ ಇದು ಒಂದು ರೋಗವಾಗಿದೆ ಮೇಡಮ್. ಇದರ ಮೇಯ್ನ್ ಆ್ಯಂಥ್ರಾಕ್ಸ್ ಅಲ್ಲಿ ಏನು ಅಂತಂದರೆ ಜ್ವರ ಬರುತ್ತದೆ. ಜ್ವರ ಬಂದು ಅಲ್ಲೇ ಸತ್ತೋಗ್ಬಿಡುತ್ತೆ ಮೇಡಮ್. ಆ ಸತ್ತೋದ ತಕ್ಷಣ ಏನು ಬ್ಲಡ್ ಇರುತ್ತೆ ಅದು ಕ್ಲಾಟ್ ಆಗಲ್ಲ. ಆ ಮೂಗು ಎಲ್ಲ ರಂಧ್ರಗಳು, ನ್ಯಾಚುರಲ್ ಆರಿಫೈಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಎಲ್ಲ ಬ್ಲಡ್ ಬರ್ತಾ ಹೋಗುತ್ತೆ ಮೇಡಮ್.
ಈಗ ಡಾಕ್ಟರ್ಸ್ ಕೂಡ ಏನು ವೆಟನರಿ ಡಾಕ್ಟರ್ಸ್ ಇದ್ದಾರೆ ಅವ್ರುಗಳು ಯಾರು ಅದನ್ನ ಓಪನ್ ಮಾಡಿ ನೋಡೋದಕ್ಕಂತೂ ಸಾಧ್ಯವಿಲ್ಲ. ಸೊ ನಮಗೆ ಅದನ್ನ ಸ್ಟ್ರಿಕ್ಟ್ ಆಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದನೇ ಬಂದ್ಬಿಟ್ಟಿದೆ, ಅದನ್ನ ಓಪನ್ ಮಾಡಬಾರ್ದು. ಯಾಕೆ ಅಂತ ಅಂದ್ರೆ ಅದರಿಂದ ಸ್ಪೋರ್ಸ್ ಹೊರಗಡೆ ಬರುತ್ತೆ. ಆ ಸ್ಪೋರ್ಸ್ ಹೊರಗಡೆ ಬಂದ್ರೆ ನೆಕ್ಸ್ಟ್ ತಿರ್ಗಾ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಆ ಸ್ಪೋರ್ಸ್ ಒಂದ್ಸತಿ ಓಪನ್ ಆಯ್ತು ಅಂದ್ರೆ ಸಾಯಿಲ್ ಅಲ್ಲೂ ಕಾಣಿಸ್ಕೊಳ್ಳೋದು. ಈ ತರ ಈಗ ಹೇಗೆ ಹರಡುವಂತದಂದ್ರೆ ಮನುಷ್ಯರು ಮಣ್ಣಿನಲ್ಲಿ ಎಲ್ಲ ಕೆಲಸ ಮಾಡುವಂತ ಅವ್ರಿಗೆಲ್ಲ ಹರಡುತ್ತೆ. ಸೊ ಸ್ಪೋರ್ಸ್ ಅನ್ನೋದು ಆಲ್ಮೋಸ್ಟ್ ಆಲ್ 1 ವರ್ಷದವರೆಗೂ ಇರುತ್ತೆ ಮೇಡಮ್ ಮಣ್ಣಿನಲ್ಲಿ. ಯಾವ ರೀತಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಮೇಡಮ್? ಇದು ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ನೋಡಿ ಚೆಕ್ ಮಾಡ್ತಾರೆ. ಇದರಲ್ಲಿ 2-3 ಥರ ಇದೆ. ಇದು ಬಂದ್ಬಿಟ್ಟು ಅಕ್ಯೂಟ್ ಫೇಸ್ ಅಂತ ಇದೆ. ಆ ಅಕ್ಯೂಟ್ ಫೇಸ್ ಅಲ್ಲಿ ಏನಂದ್ರೆ ಡೈರೆಕ್ಟ್ ಡೆತ್. ಸೊ ಇನ್ನು ಪರ್ ಅಕ್ಯೂಟ್ ಇನ್ನು ಕ್ರಾನಿಕ್ ಕೇಸಸ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ಇದರಲ್ಲಿ ಫೀವರ್ ಜಾಸ್ತಿ ಆಗುತ್ತೆ, ಜ್ವರ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನೀರು ಎಲ್ಲ ಹೊರಗಡೆ ಹೋಗ್ಬಿಡೋದು. ಆ ಥರ ಇರುವಾಗ ನಾವು ಫ್ಲೂಯಿಡ್ ಥೆರಪಿ ಅಂದ್ರೆ ಡ್ರಿಪ್ ಹಾಕ್ಸ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಟ್ಕೋಬಹುದು. ಸರ್, ನೀವು ಆವಾಗಲೇ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಮೇಡಮ್, ಇದು ಒಂದು ಮುಖ್ಯವಾದ ರೋಗವಾಗಿರುತ್ತದೆ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಆಗುತ್ತದೆ. ಹಾಗೂ ನಾವು ಇದನ್ನ ಎಲ್ಲಿ ನೋಡ್ತೀವಿ ಅಂತಂದರೆ ಇಲಿಗಳು ಮತ್ತು ಕಾಡು ಹಂದಿಗಳು ಮೂತ್ರದಿಂದ ಬರುವಂತ ಕಲುಷಿತವಾದ ನೀರು ಮತ್ತು ಮಣ್ಣಿಂದ ಮೂಲಕ ಮನುಷ್ಯರಿಗೆ ಹರಡುತ್ತಾ ಬರುತ್ತದೆ. ಇವಾಗ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ಯಾಡಿ ಸೀಸನ್ ಭತ್ತ ಅಂತ ಹೇಳ್ತೀವಲ್ಲ, ಆ ಭತ್ತ ಕಟ್ ಮಾಡೋವಾಗ ಅದು ಅವಾಗೆಲ್ಲ ನೀರಲ್ಲಿ ಇಳಿತಾರೆ. ಅವಾಗ ಆ ನೀರಲ್ಲಿ ಏನಾದ್ರು ಇದು ಮಲ ಮೂತ್ರ ಆಗಿದ್ರೆ ಅಲ್ಲಿ ಅವ್ರಿಗೇನಾರು ಕಟ್ಸ್ ಏನಾದ್ರು ಊಂಡ್ ತರ ಆಗಿದ್ರೆ ಅದರಿಂದ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತದೆ. ಇದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸ್ ಅಂತ WHO ಇದು ಮಾಡಿದೆ. ಮುಂಜಾಗ್ರತಾ ಕ್ರಮಗಳು ಅಂತ ಏನು ತಗೊಳ್ಬಹುದು ನಾವು? ಜನಗಳು ಇದು ಬೂಟ್ಸ್ ಹಾಕೊಂಡು, ಈ ಬೂಟ್ಸ್ ಅಂತ ಬರುತ್ತೆ, ರಬ್ಬರ್ ಬೂಟ್ಸ್ ಅಂತ ನಾವು ಏನು ಹಾಕೊಂಡು ಕೆಲಸ ಮಾಡಬೇಕು, ಅದು ಹಾಕೊಂಡು ಕೆಲಸ ಮಾಡೋದು ತುಂಬಾನೇ ಒಳ್ಳೇದು. ಇದು ಒಂದು ಸತಿ ಬಂತು ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು ತುಂಬಾನೇ ಚಾನ್ಸಸ್ ಇದೆ ಮೇಡಮ್. ಎಷ್ಟೋ ಜನ ನಮ್ಮ ಪಶುವೈದ್ಯ ಅಧಿಕಾರಿಗಳಲ್ಲಿ ನಾವು ನೋಡಿದೀವಿ, ಎಲ್ಲೋ ಈ ನಾಯಿಗಳಿಂದ ಅಥವಾ ಬೆಕ್ಕುಗಳಿಂದ ಹಸುಗಳಲ್ಲಿ ಎಲ್ಲ ಕಾಣಿಸ್ಕೊಂಡಾಗ ಇದು ಲೆಪ್ಟೋಸ್ಪೈರೋಸಿಸ್. ಅವರು ಟ್ರೀಟ್ಮೆಂಟ್ ಮಾಡಿರ್ತಾರಷ್ಟೇ. ಅವಾಗ ನಾವು ನೋಡ್ತೀವಿ ಎಷ್ಟೋ ಒಂದು ವಾರ ಆದ್ಮೇಲೆ ಜ್ವರ ಬರುತ್ತೆ, ಲಾಸ್ಟಿಗೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಈ ಥರ ಎಲ್ಲ ಆಗ್ಬಿಟ್ಟು ಅವರು ತೀರ್ಕೊಂಡು ಇರೋದನ್ನ 2-3 ಕೇಸಸ್ ನೋಡಿದೀವಿ ನಾವು. ಆದಷ್ಟು ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತ. ಇದು ಕಟ್ ಇರುತ್ತಲ್ಲ, ಊಣ್ಸ್, ಈಗ ಕಾಲಲ್ಲಿ ಜಾಸ್ತಿನೇ ಕಟ್ ಊಣ್ಸ್ ಇರುತ್ತೆ, ಯಾವಾಗಲೂ ಓಡಾಡ್ತಿರ್ತೀವಿ. ಸೊ ಅದರಿಂದ ಬರುವಂತ ಇದು ರೋಗವಾಗಿರುತ್ತದೆ. ಲೀಶ್ಮೇನಿಯಾಸಿಸ್ ಅಂತ ಹೇಳಿದ್ರಿ, ಏನಿದು ಮೇಡಮ್? ಇದು ಫ್ಲೈಸ್ ಇಂದ ಬರುವಂತ ಒಂದು ರೋಗವಾಗಿದೆ. ಅದು ಮುಖ್ಯವಾಗಿ ಮಾತಾಡಬೇಕು ಅಂತ ಅಂದ್ರೆ ಸ್ಯಾಂಡ್ ಫ್ಲೈಸ್ ಅಂತ ಹೇಳ್ತೀವಿ. ಇದು ಹರಡುವ ಪರಾವಲಂಬಿ ರೋಗವಾಗಿದೆ. ಇದು ಕೆಲವು ಕಾಡು ಪ್ರಾಣಿಗಳಲ್ಲಿ ಇದರ ಜಲಾಶಯಗಳ ಕಾರ್ಯನಿರ್ವಹಿಸುತ್ತದೆ. ಇದು ಹೇಗೆ ಅಂತಂದ್ರೆ, ಒಂದು ಸ್ಯಾಂಡ್ ಫ್ಲೈ ಅಂತ ಒಂದು ಬರುತ್ತದೆ ಮೇಡಮ್, ಅದು ಕಚ್ಚಿದಾಗ ಆಗುವಂತ, ಇದು ಮನುಷ್ಯರಲ್ಲೂ ನೋಡ್ತೀವಿ, ಕಾಡು ಪ್ರಾಣಿಗಳಲ್ಲೂ ನೋಡ್ತೀವಿ. ಈ ಸ್ಯಾಂಡ್ ಫ್ಲೈ ಬಂದು ಕಚ್ಚಿದಾಗ ಆಗುವಂತ ಲೀಶ್ಮ್ಯಾನಿಯಾಸಿಸ್, ಇದು ಬ್ಲಡ್ ಅಲ್ಲಿ ಇರುತ್ತೆ. ಸರ್, ಈಗ ಹವಾಮಾನ ಬದಲಾವಣೆ ಮತ್ತು ಪ್ರಾಣಿಜನ್ಯ ರೋಗಗಳ ನಡುವೆ ಏನಾದರೂ ಸಂಬಂಧ ಇದೆಯಾ? ಹೌದು, ಇದರಲ್ಲಿ ತುಂಬಾನೇ ಸಂಬಂಧವಿರುವಂತ ಒಂದು ಕ್ಯೂರಿಯಸ್ ಟಾಪಿಕ್ ಅಂತ ಹೇಳ್ಬೋದು, ವಿಷಯ ಅಂತ ಹೇಳ್ಬೋದು. ಈಗೀಗ ನಾವು ಏನ್ ನೋಡ್ತಿದೀವಿ ಅಂತಂದರೆ, ತಾಪಮಾನ ಮತ್ತು ಮಳೆಯ ಬದಲಾವಣೆಯಿಂದ ನಾವೇನ್ ನೋಡ್ತಿದೀವಿ, ಮುಂಗಾರು ಮಳೆ ಬರ್ತಿಲ್ಲ. ಸೊ ಈ ತರ ಡಿಫ್ರೆನ್ಸಸ್ ಇದ್ದಾಗ ತಾಪಮಾನದಲ್ಲಿ ಈ ಟಿಕ್, ಸೊಳ್ಳೆ ಮತ್ತು ಸ್ಯಾಂಡ್ ಫ್ಲೈಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು. ಈಗ ಹೆಚ್ಚಾದರೆ ಇದರಿಂದ ಯಾವುದು ಬರುತ್ತದೆ, ನಾನು ಮುಂಚೆನೆ ಹೇಳಿದೆ. ಈಗ ಟಿಕ್ ಕಚ್ಚಿದಾಗ ಕ್ಯಾಸನೂರೋಫಾರಸ್ ಡಿಸೀಸ್ ಅನ್ನುವುದು ಒಂದು ರೋಗ ಏನ್ ನೋಡ್ತಾ ಇದ್ವಿ ನಾವು, ಅದು ಜಾಸ್ತಿ ಆಗುತ್ತದೆ. ಮತ್ತೆ ಲೀಶ್ಮೇನಿಯಾಸಿಸ್, ಈ ಸ್ಯಾಂಡ್ ಫ್ಲೈ ಕಚ್ಚಿದಾಗ ಬರೋದು ಲೀಶ್ಮೇನಿಯಾಸಿಸ್. ಈ ತರ ಮುಂತಾದ ರೋಗಗಳು ಈ ಅಪಾಯಕಾರಿಯಾಗಿ ಬರುವ ಸಾಧ್ಯತೆಗಳು ತುಂಬಾ ಇರುತ್ತದೆ. ಈಗ ಕಾಡು ಪ್ರಾಣಿಗಳಿಂದ ಬರುವಂತಹ ರೋಗಗಳನ್ನು ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಓಡಾಡುವಂತಹ ಜನರಿಗೆ ಅಥವಾ ಅರಣ್ಯಕ್ಕೆ ಸಮೀಪವಾಗಿ ವಾಸಿಸುವಂತಹ ಜನರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ಬೋದು. ಅಂತಹ ಜನರು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀರಿ? ನಾವು ಈಗ ಏನ್ ಮಾತಾಡಿದ್ವಿ, ಸೊ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿದ್ವಿ. ಅದು ಮನುಷ್ಯರಿಂದ ಆಗಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೋಗಗಳಾಗಿರುತ್ತದೆ. ಸೊ ಇವಾಗ ಯಾರು ಹೆಚ್ಚು ಕಾಡು ಪ್ರಾಣಿಗಳ ಜೊತೆ ಇರುತ್ತಾರೆ, ಸೊ ಅದು ಅರಣ್ಯಾಧಿಕಾರಿಗಳು.
ನೀವು ನೋಡ್ಬೋದು ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅರಣ್ಯಾಧಿಕಾರಿಗಳು. ಇವತ್ತೊಂದು ಆನೆ ಬಂತು ಊರ ಕಡೆ, ಅವರೇ ಫಸ್ಟ್ ಹೋಗಿ ಅದಕ್ಕೆ ಏನು ಬೇಕು ಮಾಡೋದು. ಅದೇ ಥರ ಅವರು ಬರೀ ಆನೆ ನೋಡಲ್ಲ, ಎಲ್ಲ ಪ್ರಾಣಿಗಳ ಜೊತೆನೂ ಅವ್ರು ಸಂಪರ್ಕದಲ್ಲಿ ಬರ್ತಾರೆ. ಈಗ ಅವರು ರೌಂಡ್ಸ್ ಹಾಕ್ಬೇಕಾಗುತ್ತೆ, ಅರಣ್ಯ ಒಳಗಡೆ ಹೋಗಿ ರೌಂಡ್ಸ್ ಹಾಕ್ಬೇಕಾಗುತ್ತೆ. ಸೊ ಎಲ್ಲೋ ಒಂದು ಇದರಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಮೂಮೆಂಟ್ ಅವರು ಕಾಡು ಪ್ರಾಣಿಗಳ ಜೊತೆ ಇದು ಬರ್ತಾರೆ. ಮತ್ತೆ ಇನ್ನೂ ಒಂದು ವರ್ಗದ ಜನ ಅಂತಂದರೆ ಈ ಕಾಡು ನಾಡು ಪ್ರದೇಶದ ಅಂಚಿನಲ್ಲಿ ಇರುವಂಥ ಜನಗಳಾಗಿರ್ತಾರೆ. ಅವ್ರೂ ಅಷ್ಟೇ ಯಾವಾಗ್ಲೂ ಕಾಡು ಪ್ರಾಣಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಇವರೆಲ್ಲ ಹೇಗೆ ಇದರಿಂದ ದೂರ ಇರಬೇಕು ಅಂದರೆ ಈ ಕಾಡು ಪ್ರಾಣಿಗಳನ್ನು ಆದಷ್ಟು ಮುಟ್ಟಬಾರದು ಮೇಡಮ್. ಬಾವಲಿಗಳು ಕಚ್ಚಿದ ಹಣ್ಣುಗಳನ್ನು ತಿನ್ನಬಾರದು ಮೇಡಮ್. ಈಗ ನಾವು ಆ ಹಣ್ಣು ಯಾವುದೋ ಒಂದು ತೊಗೊಂಡ್ವಿ ಅಂದರೆ ನೋಡಬೇಕಾಗುತ್ತೆ ಚೆನ್ನಾಗಿದೆಯಾ ಅಂತ, ತೊಳೆದು ತಿನ್ನಬೇಕಾಗುತ್ತೆ. ಅದು ಈಗ ವೆಜಿಟೇಬಲ್ಸ್, ಕಾಯಿ ಪಲ್ಯಗಳು ಅವನ್ನೆಲ್ಲ ಕುದಿಸಿ ಚೆನ್ನಾಗಿ, ಕಾಡುಗಳ ಪ್ರದೇಶದಲ್ಲಿರೋರೆಲ್ಲ ಕಾಡಿಗೆ ಹೋಗಿ ಕಾಯಿ ಪಲ್ಯಗಳು ತರುತ್ತೆ. ಸೊ ಅವನ್ನೆಲ್ಲ ಚೆನ್ನಾಗಿ ಕುದಿಸಿ ತಿನ್ನಬೇಕಾಗುತ್ತದೆ. ಸುರಕ್ಷಿತ ನೀರು ಬಳಸಬೇಕಾಗುತ್ತದೆ. ನಾವು ಕುಡಿಯೋ ನೀರು ಇವಾಗ ಆ ಅಂಚಿನಲ್ಲಿ ಇದೀವಿ ಅಂತಂದರೆ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಯೋದು ತುಂಬ ಒಳ್ಳೆಯದು. ಯಾಕಂದರೆ ಈಗ ಲೆಪ್ಟೋಸ್ಪೈರೋಸಿಸ್ ಅಂತ ಏನು ಹೇಳಿದೆ, ಅದು ಮಲ ಮೂತ್ರದಿಂದ ನೀರು ಏನಾದ್ರು ಆಗಿದ್ರೆ ಅದು ಸೇವಿಸಿದ್ರೂ ಬರುವಂಥ ರೋಗವಾಗಿರುತ್ತದೆ. ಅದಕ್ಕೆ ಹೇಳೋದು ಕುದಿಸಿ ಅದನ್ನು ನೀರನ್ನು ಕುಡಿಯೋದು ಒಳ್ಳೆಯದಾಗಿರುತ್ತದೆ. ಮತ್ತು ಇನ್ನೊಂದು ಮೇಡಮ್, ಅರಣ್ಯ ಪ್ರದೇಶಗಳಲ್ಲಿ ತೆರಳುವಾಗ ನಮ್ಮ ಯಾರು ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರೆಲ್ಲರೂ ಗಾರ್ಡ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸು, ಅವರೆಲ್ಲ ರಕ್ಷಣಾತ್ಮಕ ಉಡುಪು ಹಾಕೊಂಡು ಹೋಗೋದು ತುಂಬಾ ಒಳ್ಳೆಯದು ಮೇಡಮ್. ರಕ್ಷಣಾತ್ಮಕ ಉಡುಪು ಧರಿಸಿಕೊಂಡು ಹೋದರೆ ಈ ಸ್ಯಾಂಡ್ ಫ್ಲೈಸ್ ಕಚ್ಚೋದು, ಈ ಕುಲಿಕಾಯ್ಡ್ಸ್ ಅಂತ ಏನಿದೆ ಅವೆಲ್ಲ ಕಚ್ಚೋದು ಒಂದು ಸ್ವಲ್ಪ ತೀರ ಕಡಿಮೆ ಆದಾಗ ಈ ರೋಗಗಳು ಬರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಮೇಡಮ್. ಕಾಡು ಹಾಗೂ ನಾಡು ಒಂದಕ್ಕೊಂದು ಸಂಬಂಧ ಹೊಂದಿರುವಂಥದ್ದು. ಈ ವಿಶ್ವದಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಮಾನವಾಗಿ ಬದುಕುವ ಹಕ್ಕು ಇದೆ. ಇದು ಯಾವ ರೀತಿ ಸಮತೋಲಿತವಾಗಿ ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತ ನೀವು ಹೇಳ್ತೀರಿ? ಮೇಡಮ್, ಇದು ತುಂಬ ಒಳ್ಳೆಯ ಪ್ರಶ್ನೆಯಾಗಿದೆ. ಇದರ ಬಗ್ಗೆ ನಾನು ಅರಿವು ಮೂಡಿಸಲು ಇಚ್ಛೆ ಪಡುತ್ತೇನೆ. ಮಾನವ, ಪ್ರಾಣಿ ಮತ್ತು ಪರಿಸರ, ಈ ಮೂರು ಏನಿದೆ ಒಂದಕ್ಕೊಂದು ಅವಲಂಬನೆ ಹೊಂದಿರುವ ಒಂದು ಕಾನ್ಸೆಪ್ಟ್ ಮೇಡಮ್. ಇದನ್ನ ನಾವೇನು ಹೇಳ್ತೀವಿ, ಒನ್ ಹೆಲ್ತ್ ಪರಿಕಲ್ಪನೆ ಅಂತ ಹೇಳ್ತೀವಿ. ಏನು ಅಂತಂದರೆ, ನಾನು ಬಿಟ್ಟು ಪ್ರಾಣಿಗಳು ಇರೋಕ್ಕಾಗಲ್ಲ, ಪ್ರಾಣಿಗಳು ಬಿಟ್ಟು ನಾನು ಇರೋಕ್ಕಾಗಲ್ಲ. ಇವೆರಡರ ಮಧ್ಯೆ ಏನಿದೆ, ನೈಸರ್ಗಿಕವಾಗಿ ನಾವು ಹಣ್ಣು ಹಂಪಲು ಎಲ್ಲ ತಿನ್ನೋದು ನೈಸರ್ಗಿಕ. ಈ ಮೂರು ಪರಿಕಲ್ಪನೆಯನ್ನು ಹೊಂದಿರುವೆ ಎಂಬ ಪರಿಕಲ್ಪನೆ ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಒನ್ ಹೆಲ್ತ್ ಕಾನ್ಸೆಪ್ಟ್. ಈಗ ಮಾನವನಾಗಿ ನಾನು ಚೆನ್ನಾಗಿರಬೇಕು, ಪ್ರಾಣಿಯಾಗಿ ಅದೂ ಚೆನ್ನಾಗಿರಬೇಕು, ಕಾಡು ಪ್ರಾಣಿಯಾಗಿ ಅದೂ ಚೆನ್ನಾಗಿರಬೇಕು, ಮತ್ತು ನೈಸರ್ಗಿಕವಾಗಿಯೂ ಎಲ್ಲ ಚೆನ್ನಾಗಿ ರೋಗ ಲಕ್ಷಣಗಳು ಇಲ್ಲದೆ ಎಲ್ಲನೂ ಚೆನ್ನಾಗಿದ್ದಾಗಲೇ ಇದು ಒಂದು ಹಾರ್ಮೋನಿಯಲ್ಲಿ ಹೋಗುವಂಥ ಒಂದು ಇದಾಗುತ್ತದೆ ಮೇಡಮ್. ಸರ್, ಈಗ ನೀವು ಒನ್ ಹೆಲ್ತ್ ಪರಿಕಲ್ಪನೆ ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಹೌದು ಮೇಡಮ್. ಒನ್ ಹೆಲ್ತ್ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಎಂದರೆ ಮಾನವ, ಪ್ರಾಣಿ ಮತ್ತು ಪರಿಸರದ ಆರೋಗ್ಯ ಪರಸ್ಪರ ಸಂಬಂಧ ಹೊಂದಿರುವ ಒಂದು ಪರಿಕಲ್ಪನೆ ಆಗಿರುತ್ತೆ. ಈ ಪ್ರಾಣಿಜನ್ಯ ರೋಗಗಳ ನಿಯಂತ್ರಣಕ್ಕೆ ಏನು ನಾವು ಇವಾಗವರೆಗೂ ಮಾತಾಡಿದ್ವಿ, ಒಂದು ವೈದ್ಯರು, ಮಾನವರನ್ನು ನೋಡೋದು ವೈದ್ಯರಾಗಿರುತ್ತದೆ. ಪಶು ವೈದ್ಯರು, ಹಸುಗಳು, ಎಲ್ಲ ಕಾಡು ಪ್ರಾಣಿಗಳಿಂದ ಹಿಡಿದು ಎಲ್ಲ ಪ್ರಾಣಿಗಳನ್ನು ನೋಡುವವರು ಪಶು ವೈದ್ಯರಾಗಿರ್ತಾರೆ. ಮತ್ತು ಅರಣ್ಯ ಅಧಿಕಾರಿಗಳು ಯಾರು ಅಂತಂದರೆ ಇವಾಗ ನಾವು ಮಾತಾಡಿರುವಂಥ ಪರಿಸರವಾದಿಗಳು, ಅವರುಗಳು ಎಲ್ಲ ಸೇರ್ಕೊಂಡು ನಾವೆಲ್ಲ ಒಂದೇ ಥರ ಕೆಲಸ ಮಾಡಿ ಒಂದು ಹಾರ್ಮೋನಿಯಲ್ಲಿ ಕೆಲಸ ಮಾಡಿದಾಗ ಬರುವುದೇ ಒನ್ ಹೆಲ್ತ್ ಕಾನ್ಸೆಪ್ಟ್. ನಾನು ದೊಡ್ಡವನಲ್ಲ, ಹ್ಯೂಮನ್ ಡಾಕ್ಟರ್ ದೊಡ್ಡವರಲ್ಲ, ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಿಕೊಂಡು ಒಂದು ಹಾರ್ಮೋನಿಯಲ್ಲಿ ಹೋದಾಗ ಮಾತ್ರನೇ ಇದನ್ನು ಉಳಿಸ್ಕೊಳಕ್ಕಾಗೋದು. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಈಗ ಏನು ಆನೆಗಳು ನೋಡ್ತೀವಿ ಹೊರಗಡೆ, ಸಂಘರ್ಷ ಎಲ್ಲ ನೋಡ್ತಾ ಇದ್ದೀವಿ, ನಾವೆಲ್ಲ ಡಾಕ್ಟರ್ಸ್ ಆಗಿ ನಾವು ಹೋಗಿ ಡಾಟ್ ಮಾಡ್ತೀವಿ, ಹ್ಯೂಮನ್ ಡಾಕ್ಟರ್ಸ್ ಬರ್ತಾರೆ, ಏನಾಗ್ತಿದೆ ಕೇಳ್ತಾರೆ, ಮತ್ತು ಅರಣ್ಯ ಅಧಿಕಾರಿಗಳು, ನಮ್ದೆಲ್ಲ ಒಂದು ಹಾರ್ಮೋನಿಯಲ್ಲಿ ಮೀಟ್ ಮಾಡಿದಾಗ ಅಷ್ಟೇ ಆನೆಗಳನ್ನ ಯಾರನ್ನೇ ಆಗಲಿ ತಡೆಗಟ್ಬೋದು ಮೇಡಮ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಸರ್, ಕೊನೆಯದಾಗಿ ಜನರಿಗೆ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಮೇಡಮ್, ನಮ್ಮ ಕಡೆಯಿಂದ ಆ್ಯಸ್ ಎ ಡಾಕ್ಟರ್ ನಾನು ಏನು ಹೇಳೋದು ಅಂತಂದರೆ, ಕಾಡು ಪ್ರಾಣಿಗಳು ನಮ್ಮ ಪರಿಸರದ ಅಮೂಲ್ಯ ಸಂಪತ್ತಾಗಿದೆ. ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಜೊತೆಗೆ ಅವುಗಳನ್ನು ಹರಡುವ ರೋಗಗಳು ಬಗ್ಗೆನೂ ಜಾಗೃತರಾಗಿರುವುದು ಅತ್ಯಂತ ಮುಖ್ಯವಾಗಿದೆ. ಏನು ನಾವು ಈ ಜುಲೈ 6ರಂದು ಆಚರಿಸುವ ವಿಶ್ವ ಪ್ರಾಣಿಜ್ಯ ರೋಗಗಳ ದಿನದಂದು ಸಂದೇಶ ಇದೆ ಎಂದರೆ, ಪ್ರಾಣಿ ಆರೋಗ್ಯ, ಮಾನವ ಆರೋಗ್ಯ ಮತ್ತು ಪರಿಸರ ಆರೋಗ್ಯ ಒಂದಕ್ಕೊಂದು ಅವಿನಾಭಾವವಾಗಿ ಸಂಬಂಧ ಹೊಂದಿರುವಂಥ ಒಂದು
ಪರಿಕಲ್ಪನೆ ಆಗಿದೆ. ಹ್ಮ್, ಹ್ಮ್, ಈ ಹಾರ್ಮೋನಿಯಲ್ಲಿ ಹೋದಾಗ ತುಂಬ ಒಳ್ಳೆಯದಾಗುತ್ತದೆ. ಜಾಗೃತಿ, ಮುನ್ನೆಚ್ಚರಿಕೆ, ಹ್ಮ್, ಹ್ಮ್. ಸ್ವಚ್ಛತೆ ಮತ್ತು ಲಸಿಕೆಗಳ ಮೂಲಕ ಬಹುತೇಕ ಪ್ರಾಣಿಜನ್ಯ ರೋಗಗಳನ್ನು ತಡೆಯಬಹುದಾಗಿದೆ. ಸರ್, ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಸಾರ್ವಜನಿಕ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು, ಅವುಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಹತೋಟಿಯ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀವು ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್.